ವೇದಧ್ವನಿ ಹಾಗೂ ಬ್ರಾಹ್ಮಣರು ಇವುಗಳನ್ನು ಕಂಡ್ರೆ ಒಳ್ಳೆಯದು ಅಂತ. ಅದೇ ರೀತಿಯಾಗಿ ಬಿಳೆಯ ವಸ್ತ್ರವನ್ನು ಹಾಕಿಕೊಂಡಂಥವರು, ಬಿಳೆಯ ವಸ್ತ್ರವನ್ನು ಯಾರು ಧರಿಸಿದ್ದಾರೋ ಅವರನ್ನು ಕಂಡ್ರೆ ಹಾಗೂ ಬಿಳೆಯ ವಸ್ತುಗಳನ್ನು ಕಂಡ್ರೆ ಯಾವುದು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತದೆಯೋ ಅಂತಹ ಎಲ್ಲ ವಸ್ತುಗಳು ಸಹಿತ ಅನುಕೂಲಕರವಾಗಿದೆ. ಇದಲ್ಲದೆ ಭೃಂಗಾಲುಷ್ಠ ಪಶು ಪುಚ್ಛ ಕಾಶ್ಚ ನಖಿನಃ ಸ್ತ್ರೀ ಸಂಜ್ಞಕ ವಾಮತಃ ಕಾಲಿ ಕುಕ್ಕುಟಪುಂ ಪೃಥಾಶ್ಚ ಸುರಭಿರ್ದಕ್ಷೇ ಮನೋಭೀಷ್ಟದಾಃ ಭಾರದ್ವಾಜ ಶಿಖಂಜ ಚಾಪಸನುಕುಲ ಹಂಸೋಜ ಏತೇದೃಶಂ ಯಾತ್ರಾ ಇಷ್ಟಫಲಾಸ್ತು ರಾಸಭರವೋ ವಾಮೇ ಚ ಪ್ರೀತ್ಯರ್ಥದಃ. ವಿಶೇಷವಾಗಿ ಶಕುನಗಳು ನಾವು ಬಲಭಾಗದಲ್ಲಿ ಅವುಗಳನ್ನು ಹಾಕಿಕೊಂಡು ಹೋಗಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಅವು ಶುಭ ಫಲಗಳನ್ನು ಕೊಡುತ್ತವಾಗುತ್ತವೆ. ಎಡಭಾಗದಲ್ಲಿ ಹಾಕಿದರೆ ನಮಗೆ ಅಶುಭ ಫಲವನ್ನೇ ಕೊಡುತ್ತವೆ. ಆದ ದೃಷ್ಟಿಯಿಂದ ನಮಗೆ ಬಂದಿರುವಂತಹ ಶುಭ ಶಕುನಗಳನ್ನು ಸಹಿತ ನಾವು ಬಲಭಾಗದಲ್ಲೇ ಇಡಬೇಕು, ಎಡಭಾಗದಲ್ಲಿ ಅದನ್ನು ನೋಡಬಾರದು. ಅದರಿಂದ ಯಾತ್ರಾ ಸಮಯದಲ್ಲಿ ಭ್ರಮರ, ಗುಂಗಿ ಹುಳ, ಮೊದಲೇ ಹೇಳಿದ ಜೇನು ಹುಳ ಅಂತ, ಜೋಳ, ಒಂಟೆ, ಉಗುರು ಇರುವಂತಹ ಯಾವುದೇ ಪ್ರಾಣಿ, ಜಾನುವಾರು, ಪಕ್ಷಿ, ಕೋಕಿಲ ಯಾತ್ರಿಕನ ಬಲಭಾಗಕ್ಕೆ ಬಂದರೆ ಅವೆಲ್ಲ ಇಚ್ಛಿತವಾದಂತಹ ಕಾರ್ಯಗಳನ್ನು ಮಾಡ್ತವೆ. ಇದರಂತೆ ಹಂಸ ಅಂತ ಒಂದು ಪಕ್ಷಿ, ಅದು ಸರೋವರದಲ್ಲಿ ಮಾತ್ರ ಇರುತ್ತೆ. ಅಂತಹ ಹಂಸ ಪಕ್ಷಿ ಕಂಡರೂ ಸಹಿತ ಯಾತ್ರೆಯು ಇಷ್ಟ ಫಲವನ್ನು ಕೊಡುತ್ತದೆ ಎನ್ನುವುದಾಗಿ ಪ್ರಾಜ್ಞರಾದವರು ಹೇಳಿದರು. ಹಂಸವೇ ಮೊದಲಾದ ಪಕ್ಷಿಗಳನ್ನು ಬೆಳೆದಾದಂತಹ ಯಾವ ಪಕ್ಷಿಯನ್ನು ಕಂಡರೂ ಸಹಿತ ಅದು ಶುಭಶಕುನವೇ ಆಗಿದೆ. ಇಂತಹ ಶುಭಶಕುನಗಳು ನಮಗೆ ಕಂಡಾಗಲೂ ಅವುಗಳನ್ನು ಎಡಭಾಗದಲ್ಲಿಡದೆ ಬಲಭಾಗದಲ್ಲಿ ಮಾಡಿ ಹೋಗಬೇಕಾದಂತಹದ್ದು ಕರ್ತವ್ಯ. ಇದು ಶುಭ ಶಕುನಗಳ ಒಂದು ವಿಚಾರವನ್ನು ನಿಮಗೆ ತಿಳಿಸಿದ್ದಾಯಿತು. ಶುಭ ಶಕುನಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ ಗುರುಜಿ. ಈಗ ಪತ್ರದತ್ತ ಗಮನ ಹರಿಸೋಣ. ಹಲವಾರು ಪತ್ರಗಳು ಇದೆ. ಮುಂದಿನ ಒಂದು ಪತ್ರ ನಯನ ಮೋರ ಅವರು ಇಳಕಲ್ನಿಂದ ಬರೆದಿದ್ದಾರೆ. ಇವರ ಜನ್ಮ ದಿನಾಂಕ 31/3/1994, ಸ್ವಾತಿ ನಕ್ಷತ್ರ, ರಾತ್ರಿ 11:30 ವೃಶ್ಚಿಕ ರಾಶಿ ಅಂತ ತಿಳಿಸಿದ್ದಾರೆ. ನೋಡಿ, ಇವರು ಬಹಳ ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಾತಿ ನಕ್ಷತ್ರಕ್ಕೆ ತುಲಾ ರಾಶಿ ಬರುತ್ತೆ, ವೃಶ್ಚಿಕ ರಾಶಿ ಬರುವುದಿಲ್ಲ. ಆ ದೃಷ್ಟಿಯಿಂದ 31/3/1994 ನಾವು 11:30 ಮಾಡಿ ನೋಡಿದಾಗ ಇವರದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆಗುತ್ತೆ. ಇದನ್ನು ಅವರು ತಿದ್ದಿಕೊಳ್ಳಬೇಕಾಗತ್ತೆ. ವೃಶ್ಚಿಕ ಲಗ್ನ, ಲಗ್ನದಲ್ಲಿ ರಾಹು, ಲಗ್ನದಲ್ಲೇ ಚಂದ್ರ, ಚತುರ್ಥದಲ್ಲಿ ಮಂಗಳ, ಶನಿ, ಬುಧ, ಪಂಚಮದಲ್ಲಿ ಸೂರ್ಯ, ಸಪ್ತಮದಲ್ಲಿ ಕೇತು, ವ್ಯಯದಲ್ಲಿ ಗುರು. ಇವರಿಗೆ ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಇರುವಂತಹದ್ದು ಇವರಿಗೆ ಅನುಕೂಲಕರವಲ್ಲ. ಆದ್ದರಿಂದ PUC ಪರೀಕ್ಷೆಯ ಫಲಿತಾಂಶಗಳು ಈಗಾಗಲೇ ಹೇಳಿದ್ದಾರೆ ಅವರು. ಆದರೆ ಇವರಿಗೆ ಸ್ವಲ್ಪ ಹೆದರಿಕೆಯ ವಾತಾವರಣ ಉಂಟು, ಬಹಳ ಭೀತಿಯನ್ನು ಹೊಂದುತ್ತಾರೆ ಇವರು. ಅದಕ್ಕಾಗಿ ಚಂದ್ರ ಬಗ್ಗಾಗಿ ಇವರು ಮುತ್ತನ್ನು ಧಾರಣೆ ಮಾಡಬೇಕು ಮತ್ತು ದೇವಿಯ ದರ್ಶನವನ್ನು ಮಾಡಿ ಯಾವಾಗಲೂ ದೇವಿಯ ಸ್ತೋತ್ರವನ್ನು ಪಠನ ಮಾಡಬೇಕು. ನಾವು ಈಗಾಗಲೇ ಹೇಳಿದ್ದೇವೆ, ಯಾರಿಗೆ ಸ್ಮೃತಿ ವಿಭ್ರಮ ಆಗುತ್ತೋ ಅಥವಾ ಯಾರಿಗೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೋ ಅವರು ವಚ ಅಂದರೆ ಭಜೆ ಬೇರನ್ನ ತೆಗೆದುಕೊಳ್ಳಬೇಕು. ಆ ಭಜೆಯನ್ನ ನೀರಿನಲ್ಲಾಗಲಿ ಅಥವಾ ಹಾಲಿನಲ್ಲಾಗಲಿ ಒಂದು ಫಲ ಪ್ರಮಾಣವನ್ನು ಪ್ರತಿ ದಿವಸ 48 ದಿವಸ ಒಂದು ಮಂಡಲ ಪರ್ಯಂತ ತಗೊಂಡುಕೊಂಡ್ರೆ ಅವರಿಗೆ ನೆನಪಿನ ಶಕ್ತಿ ಜಾಗೃತವಾಗುತ್ತೆ. ಅದೇ ಪ್ರಕಾರ ಮೇಧಾಸೂಕ್ತವನ್ನು ಸಹಿತ ಪಠನ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ. ಇವರಿಗೆ ಈಗಲೇ ಅಲ್ಲ, ಮುಂದೂ ಸಹಿತ ಪರೀಕ್ಷೆಯ ಫಲಿತಾಂಶ ಒಳ್ಳೆಯದಾಗಬೇಕು, ಅನುಕೂಲ ಆಗಬೇಕು ಅಂತಂದರೆ ಶ್ರದ್ಧಾ ಮತ್ತು ಅನುಕೂಲತೆಯಿಂದ ಇವುಗಳನ್ನು ಮಾಡಬೇಕು ಮತ್ತು ದೇವಿಯ ದರ್ಶನವನ್ನು ಮಾಡಬೇಕು ಮತ್ತು ಮುತ್ತನ್ನು ಧಾರಣೆ ಮಾಡಬೇಕು. ಇವರ ಜೀವನ ಅನುಕೂಲ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನೀವು ಹೇಳಿದಂತೆ ಇವರಿಗೂ ಕೂಡ ವಿದ್ಯಾಭ್ಯಾಸದಲ್ಲೇ ಒಂದು ಚಿಂತೆ ಇತ್ತು, ಒಂದು ಕೊರಗಿದೆ. PUC ಫಲಿತಾಂಶದ ಬಗ್ಗೆ ಸಾಕಷ್ಟು ಆತಂಕ ಇಟ್ಕೊಂಡಿದ್ದಾರೆ, ಭಯ ಇಟ್ಕೊಂಡಿದ್ದಾರೆ. ಸಂಬಂಧಿಕರು ಎಲ್ಲರೂ ಇವರ ಫಲಿತಾಂಶದ ಮೇಲೆ ಕಣ್ಣಿದೆ, ನನಗೆ ಬಹಳ ಭಯ ಆತಂಕ ಆಗ್ತಿದೆ, ಮುಂದೆ ನನ್ನ ಭವಿಷ್ಯ ಏನು ಅಂತ ಇವರು ಅದನ್ನೇ ಕೇಳ್ಕೊಂಡಿದ್ರು. ನೀವು ಸರಿಯಾದ ಒಂದು ಮಾರ್ಗದರ್ಶನವನ್ನ ನೀಡಿದ್ರಿ. ಇವರು ಯಾವ ರೀತಿಯಾದಂತಹ ಮಂಡಲಾಚರಣೆಯನ್ನ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಂದು ಪತ್ರವನ್ನ ನೋಡೋಣ ಗುರುಜಿ. ಗಂಗಾಧರ್ ಅವರು ಈ ಪತ್ರವನ್ನ ಬರೆದಿದ್ದಾರೆ. ಎಲ್ಲಿಂದ ಅಂತ ತಿಳಿಸಿಲ್ಲ. ಹುಟ್ಟಿದ ದಿನಾಂಕ 2/6/1972, ಸಾಯಂಕಾಲ 4:09, ಧನಿಷ್ಠ ನಕ್ಷತ್ರ 1ನೇ ಪಾದ ಅಂತ ತಿಳಿಸಿದ್ದಾರೆ. ಇವರ ಸಮಸ್ಯೆ ಆಸ್ತಿ ಸಮಸ್ಯೆ ಆಗಿದೆ. ಈ ಒಂದು ಆಸ್ತಿ ಮನೆಯ ವಿಚಾರವಾಗಿ ಬಹಳ ವರ್ಷಗಳಿಂದ ಅಣ್ಣ ತಮ್ಮಂದ್ರಲ್ಲಿ ಜಗಳ ಇದೆ, ಕಿತ್ತಾಟ ಇದೆ. ಇದರಿಂದ ತುಂಬಾ ಮನಸ್ತಾಪಗಳು ಆಗಿದೆ. 5 ವರ್ಷದಿಂದ ಹೆಚ್ಚಿಗೆ ಈ ಒಂದು ಮನಸ್ತಾಪಗಳು ಉಲ್ಬಣಗೊಂಡಿದೆ. ಯಾರಿಗೂ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ.
ಮಾಡಿದಂತ ಕೆಲಸಗಳು ಯಾವುದು ಸಿದ್ಧಿಸ್ತಾ ಇಲ್ಲ, ಕೈ ಹಾಕಿದ ಕೆಲಸಗಳು ಕೈ ಹತ್ತಾ ಇಲ್ಲ, ಏನ್ ಮಾಡ್ಬೇಕು, ನಮ್ಮ ಭವಿಷ್ಯ ಮುಂದೆ ಹೇಗೆ ಅಂತ ಕೇಳ್ಬಯಸ್ತಿದ್ದಾರೆ. ಇವರದ್ದು ಧನಿಷ್ಠ ನಕ್ಷತ್ರ 1ನೇ ಪಾದ ಮಕರ ರಾಶಿ, ಲಗ್ನ ಬಂದು ತುಲಾ ಲಗ್ನ, ಲಗ್ನ ಭಾವಾಧಿಪತಿಯಾದ ಶುಕ್ರನು ಭಾಗ್ಯದಲ್ಲಿ ಮಂಗಳನ ಜೊತೆಗಿದ್ದಾನೆ, ಅಷ್ಟಮದಲ್ಲಿ ಸೂರ್ಯ ಶನಿ ಬುಧ, ತೃತೀಯದಲ್ಲಿ ಗುರು, ಚತುರ್ಥದಲ್ಲಿ ಚಂದ್ರ ಮತ್ತು ರಾಹು. ಈಗ ಅವರಿಗೆ ನಡೀತಾ ಇರುವಂತಹ ದಶ ಏನಿದೆ ಇದು ಗುರುದಶ ಇದೆ. 2011ರಿಂದ 22/8/2011ರಿಂದ 10/6/2012ರವರೆಗೆ ಗುರುದಶಾದಲ್ಲಿ ಅವರಿಗೆ ರವಿಭುಕ್ತಿ ನಡೀತಾ ಇರುತ್ತೆ. ಈಗ ಇವರದ್ದು ಏನಿದೆ ಅಂತಂದ್ರೆ ತೃತೀಯ ಷಷ್ಠಾಧಿಪತಿ ಗುರು ಬಲಿಷ್ಠನಾಗಿರುವುದರಿಂದ ಇವರ ಅಣ್ಣ ತಮ್ಮಂದಿರು ತುಂಬಾ ಜೋರಾಗಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ. ಇವರು ತಮ್ಮ ಸ್ವಂತ ಹಠದಿಂದ ತಾವೇ ಏನೋ ಮಾಡಬೇಕು ಅನ್ನುವಂತಹ ಸಾಧನೆಯಿಂದ ಕೆಲಸ ತಪ್ಪಿ ಬಿದ್ದಿದ್ದಾರೆ. ಆದರೆ ತಂದೆ ಮತ್ತು ತಾಯಿ ಅದಲ್ಲದೆ ಬಂಧು ಬಳಗದ ಜೊತೆಗೆ ಇವರು ಇರಬೇಕಾದಂತಹದ್ದು, ಮಕ್ಕಳ ಜೊತೆಗೆ ಇರಬೇಕಾದಂತಹದ್ದು ಇದ್ರೆ ಇವರು ದೇವಿಯ ದರ್ಶನವನ್ನು ಮಾಡಬೇಕು ಮತ್ತು ಅಣ್ಣ ತಮ್ಮಂದರನ್ನ ಚೆನ್ನಾಗಿ ನೋಡಬೇಕು. ಯಾಕಂದ್ರೆ ತೃತೀಯಾಧಿಪತಿ ಗುರು ಅವನು ಬಲಿಷ್ಠನಾಗಿದ್ದಾನೆ, ಬುದ್ಧಿವಂತರಾಗಿದ್ದಾರೆ ಅವರು. ಆ ಕಾರಣದಿಂದ ಇವರು ಅವರ ಜೊತೆಗೆ ಇದ್ರೆ ಮಾತ್ರ ಇವರಿಗೆ ಅನುಕೂಲ ಆಗತ್ತೆ. ಭಾಗ್ಯ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ದೇವಿಯ ದರ್ಶನ ಮಾಡಿ ಅನುಕೂಲ ಇವರಿಗೆ ಆಗತ್ತೆ. ಹೆಚ್ಚಾಗಿ ಶುಕ್ರವಾರ ದಿವಸ ದೇವಿಯನ್ನ ದರ್ಶನ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿ ಅದಕ್ಕೆ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವರ ಮಕ್ಕಳಿಗೂ ಹಾಗೂ ಇವರಿಗೂ ಸಹಿತ ಶುಭ ಫಲ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದಿನ ಸಂಚಿಕೆಯಲ್ಲಿ ಶಕುನಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡಿದ್ರಿ, ಉತ್ತಮವಾದಂತಹ ಮಾಹಿತಿಯನ್ನ ನೀಡಿದ್ರಿ. ನನಗೂ ಕೂಡ ಶಕುನಗಳ ಬಗ್ಗೆ ಮಾಹಿತಿ ಪಡಿಬೇಕು ಅಂತ ಬಹಳ ದಿನಗಳಿಂದ ಆಸೆ ಇತ್ತು. ಈ ಒಂದು ಸಂಚಿಕೆಯ ಮೂಲಕ ನನ್ನ ಆಸೆ ಕೂಡ ಈಡೇರಿದೆ ಗುರುಜಿ.